ಓಕೆ. ಇವತ್ತು ನಮ್ಮ ಕಮ್ಯುನಿಟಿನಲ್ಲಿ 62 ವಯಸ್ಸಿನ ಯಂಗ್ ಆಗಿರುವಂತಹ ಶಾಂತ ಕುಮಾರಿ ಅವರು ಜೊತೆನಲ್ಲಿದ್ದಾರೆ. ಅವರು ಇಲ್ಲಿಗೆ ಬಂದು ತುಂಬಾ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ತುಂಬಾ ಜನರಿಗೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಕೇಳ್ಕೊಂಡ್ ಬರೋಣ ಅವರಿಗೆ ಇಲ್ಲಿಗೆ ಬಂದ್ಮೇಲೆ ಏನ್ ಚೆನ್ನಾಗಿದೆ, ಮತ್ತೆ ಇಲ್ಲಿ ಬರ್ಬೇಕಿದ್ರ ಮುಂಚೆ ಶುಗರ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಚಾಲೆಂಜಸ್ ಇತ್ತು ಅಂತ ಕೇಳೋಣ. ಅಮ್ಮ, ನಿಮ್ಗೆ ಈಗ ಇಲ್ಲಿ ಬರ್ಬೇಕಿದ್ರ ಮುಂಚೆ ಏನೇನ್ ಕಷ್ಟ ಆಗ್ತಿತ್ತು, ಮತ್ತೆ ಇಲ್ಲಿಗೆ ಬಂದ್ಮೇಲೆ ಏನೇನ್ ಚೆನ್ನಾಗಾಯ್ತು? ನನಗೆ ವಾಕ್ ಮಾಡಕ್ಕೆ ಆಗ್ತಿತ್ತಿಲ್ಲ, ಶುಗರ್ ಹ್ಮ್ ಜಾಸ್ತಿ ಇತ್ತು. ಹ್ಮ್ ಆಮೇಲೆ ಈಗ ಇಲ್ಲಿಂದ ತಗೊಂಡ್ಮೇಲೆ ಮಾತ್ರೆ ನಾನು ಬೆಳಗ್ಗೆ 2 ಸಾಯಂಕಾಲ 2 ತಗೋತಾ ಇದ್ದೆ. 4 ಮಾತ್ರೆ ತಗೋತಾ ಇದ್ದೆ. ಈಗ ಈ ಔಷಧಿ ತಗೊಳಕಿದ್ಮೇಲೆ ನಾನು ಈಗ ಅಂದ್ರೆ ಈ ಆಯುರ್ವೇದ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇವಾಗ 2 ಮಾತ್ರೆ ನಿಲ್ಲಿಸ್ಬಿಟ್ಟಿದ್ದೀನಿ. ಡಾಕ್ಟರ್ ತೋರ್ಸಿದಕ್ಕೆ ಡಾಕ್ಟರ್ ಕಡಿಮೆ ಮಾಡಿದ್ದಾರೆ. ಆಮೇಲೆ ಈಗ ನನಗೆ ಇದು ತಗೊಂಡ್ಮೇಲೆ ಖುಷಿ ಅನ್ನೋದು ಐತೆ, ಸುಸ್ತಿಲ್ಲ, ಏನಿಲ್ಲ. ಆಮೇಲೆ ಆರಾಮಾಗಿ ವಾಕ್ ಮಾಡ್ತೀನಿ. ಮೊದ್ಲು ಸ್ವಲ್ಪ ನಿದ್ದೆ ಮಾಡಕ್ ಆಗ್ತಿತ್ತಿಲ್ಲ ನೈಟು, ಈಗ ಆರಾಮ ನಿದ್ದೆ ಮಾಡ್ತೀನಿ. ಸ್ವಲ್ಪ ವೇಟ್ ಕಡಿಮೆ ಆಗಿದ್ದೀನಿ. ಈಗ ನನಗೆ ತುಂಬಾ ಚೆನ್ನಾಗಿದೆ. ನನಗೆ ತಗೊಳ್ಳೋಣ ಅನ್ನೋದು ಇನ್ನೂ ತಗೊಳ್ಳೋಣ ಅನಿಸ್ತಾ ಇದೆ. ಈಗ ನಿಮ್ಗೆ ವಾಕಿಂಗ್ ಅಂತ ಹೇಳಿದ್ರಲ್ಲ, ಮುಂಚೆ ಎಷ್ಟು ವಾಕಿಂಗ್ ಮಾಡ್ತಾ ಇದ್ರಿ, ಈಗ ಎಷ್ಟು ವಾಕಿಂಗ್ ಮಾಡ್ತಾ ಇದ್ದೀರಾ ಈಗ ತಗೊಂಡ್ಮೇಲೆ? ಅವಾಗ ಆಗ್ತಿತ್ತಿಲ್ಲ, ಸುಸ್ತಾಗೋದು. ಈಗ ವಾಕ್ ಮಾಡ್ತೀನಿ 3 ರೌಂಡ್ 4 ರೌಂಡ್. 3 ರೌಂಡ್ 4 ರೌಂಡ್ ವಾಕ್ ಮಾಡಕ್ಕೆ ಇವಾಗ ಕಂಫರ್ಟೇಬಲ್ ಆಗಿ ಮಾಡ್ತಾ ಇದ್ರ. ನಿಮ್ಗೆ ರಾತ್ರಿ ನಿದ್ರೆ ಏನ್ ತೊಂದ್ರೆ ಆಗ್ತಿತ್ತು ಮುಂಚೆ ಎಲ್ಲ? ಅವಾಗ ಏನೋ ಒಂಥರ ಸುಸ್ತು, ಕೈ ಕಾಲೆಲ್ಲ ಉರಿ ತರ, ತಲೆ ಎಲ್ಲ ಹಿಂದೆ ಕಡೆ ಎಲ್ಲ ಉರಿ ಉರಿ ಈ ತರ ಎಲ್ಲ ಆಗ್ತಾ ಇತ್ತು. ಆಮೇಲೆ 12 ಗಂಟೆ 1 ಗಂಟೆ ನಿದ್ದೆ ಬರ್ತಿತ್ತಿಲ್ಲ. ಈಗ ತಗೊಳಕ್ ಹಿಡ್ಕೊಂಡ್ಮೇಲೆ ಆರಾಮಾಗಿ ನಿದ್ದೆ ಮಾಡ್ತೀನಿ. ಆಮೇಲೆ ಊಟ ಎಲ್ಲ ಚೆನ್ನಾಗ್ ಮಾಡ್ಕೊಂಡು ವಾಕ್ ಮಾಡ್ಕೊತೀನಿ. ಬೆಳಗ್ಗೆ ನನಗೆ 6:30 7 ಗಂಟೆ ಆದ್ರೂ ಹೇಳ್ಬೇಕು ಅನ್ಸಕ್ಕಲ್ಲ, ನಿದ್ದೆ ಮಾಡ್ತೀನಿ. ಆಮೇಲೆ ಮತ್ತೆ ಎದ್ದು ಮತ್ತೆ ವಾಕ್ ಎಲ್ಲ ಮಾಡ್ತೀನಿ, 1 4 ರೌಂಡು. ಮತ್ ಬಂದು ಮನೇಲೂ ಕೆಲಸ ಮಾಡ್ತೀನಿ, ಅಡಿಗೆ ಎಲ್ಲ ತಿಂಡಿ ಎಲ್ಲ ಮಾಡ್ಕೊತೀನಿ. ಆಮೇಲೆ ಮತ್ತೆ ಬೇಕು ಅಂದ್ರೆ ತಿಂಡಿ ತಿಂದಾದ್ಮೇಲೆ 1 ರೌಂಡ್ ಹೋಗಿ ಬರ್ತೀನಿ ವಾಕು. ಆಮೇಲೆ ಈಗ ಆರಾಮಾಗಿದ್ದೀನಿ, ನನ್ಗೇನು ತೊಂದ್ರೆ ಇಲ್ಲ. ನನಗೆ ಭಾರಿ ಖುಷಿಯಾಗಿದ್ದೀನಿ. ಅವಾಗ ಯಾವಾಗ್ಲೂ ಮುಂಕಾಗಿರುವೆ, ಈಗ ತುಂಬಾ ಚೆನ್ನಾಗಿದ್ದೀನಿ. ಈಗ ನಿಮ್ಗೆ ಮೆಟ್ಲು ಹತ್ತೋದು ಮೆಟ್ಲು ಇಳಿಯೋದೆಲ್ಲ ಮಾಡ್ತೀರಾ? ಮಾಡ್ತೀನಿ, ಈಗ್ಲೂ ಮಾಡ್ತೀನಿ, ವಾಕ್ ಹೋಗ್ತೀನಿ. ನಾ ಫ್ರೆಂಡ್ ಮನೆಗಳಿಗೆ ಹೋದ್ರೆ 2ನೇ ಫ್ಲೋರ್ ತನಕ ಇವತ್ತು ಹೋಗಿದ್ದೆ. 1 ಕಿಲೋಮೀಟರ್ ನಡ್ಕೊಂಡು ಅಲ್ಲಿ 2 ಫ್ಲೋರ್ ಎತ್ತಿ ಬಂದು ಮತ್ತೆ ಬಂದು 1 2 3 ರೌಂಡ್ ವಾಕ್ ಮಾಡಿದೆ. ಊಟ ಮಾಡಿದೆ 7 ಗಂಟೆ ಒಳಗೆ. ಆಮೇಲೆ ಹೋಗಿ ಈಗ 1 3 4 ರೌಂಡ್ ಮಾಡ್ಕೊಂಡು ಮನೆಗ್ ಬಂದು ಟಿವಿ ನೋಡ್ತಾ ಇದ್ದೆ. ಪರವಾಗಿಲ್ಲ, ನಾನೀಗ ಆರಾಮಾಗಿ ಖುಷಿಯಾಗಿ, ಅವಾಗ ಯಾವಾಗ್ಲೂ ಮುಖ ಎಲ್ಲ ಒಂಥರ ಇದ್ ಮಾಡ್ಕೊಂಡು ಇರುವೆ. ಈಗ ಖುಷಿಯಾಗಿ ವಾಕ್ ಮಾಡೋಣ ಅನ್ಸುತ್ತೆ. ಈಗ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ, ಏನ್ ತೊಂದ್ರೆ ಇಲ್ಲ. ಕೆಲಸ ಮಾಡ್ಬೇಕಾದ್ರೂ ಏನ್ ಕೆಲ್ಸ ಇಲ್ಲ. ಈಗ ಈಗ ಅಡಿಗೆ ಎಲ್ಲ ನಾನೇ ಮಾಡ್ತೀನಿ ಮನೇಲಿ, ಏನ್ ತೊಂದ್ರೆ ಏನಿಲ್ಲ. ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು ಅಮ್ಮ. ಮತ್ತೆ ನಿಮ್ಗೆ ಈಗ ಈಗ ಪೂರ್ತಿ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ನೊಂದು ಸ್ವಲ್ಪ ದಿನ ಟ್ರೈ ಮಾಡೋದ್ರಿಂದ 2 ಟ್ಯಾಬ್ಲೆಟ್ ಏನ್ ತಗೊಳ್ತಾ ಇದ್ರಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ಸುತ್ತೆ, ಮೇ ಬಿ ಇನ್ನೊಂದು 1 ವಾರ ಅಥವಾ 2 ತಿಂಗಳು ತಗೊಳ್ಬಹುದು. ಅದೇ ಈಗ್ಲೂ ಕಡಿಮೆ ಆಗಿದೆ. ಮತ್ತೆ ಇನ್ನೊಂದ್ ತಿಂಗಳಾಗ್ಲಿ ಮತ್ತೆ ಟೆಸ್ಟ್ ಮಾಡ್ಸೋಣ ಅಂತ. ನಂಗೆ ಶುಗರು ಜಾಸ್ತಿ ಆಗೈತೆ ಅನಿಸ್ತಾ ಇಲ್ಲ. ನನ್ಗೇನೆ ಗೊತ್ತಾದೈತೆ, ಶುಗರ್ ಜಾಸ್ತಿ ಆದ್ರೆ ಮಂಡಿ ನೋವು ಬರುತ್ತೆ ಜಾಸ್ತಿ. ಶುಗರ್ ಕಡಿಮೆ ಆಗಿದೆಯಲ್ಲ, ಅದಕ್ಕೆ ಮಂಡಿ ನೋವೇನಿಲ್ಲ. 1 ರೌಂಡ್ 2 ರೌಂಡ್ ನೋವು ಬರೋದು ಶುಗರ್ ಜಾಸ್ತಿ ಆದಾಗ. ನನ್ಗೆ ಏನ್ಕೆ ತುಂಬಾ ಜಾಸ್ತಿ ಇತ್ತು. ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡ್ಸಿದಕ್ಕೆ ಎಲ್ಲ ಕಡಿಮೆ ಆಗಿದೆ. ನಂಗೆ ಶುಗರು, BP ಎಲ್ಲ ಕಡಿಮೆ ಆಗಿದೆ. ತಲೆ ಎಲ್ಲ ಉರಿಯೋದು, ಒಂಥರ ಕಿತ್ತಂಗ ಆಗೋದು, ಅದೆಲ್ಲ ಕಡಿಮೆ ಆಗಿದೆ. ಗ್ರೇಟ್ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಮತ್ತೆ ಹಾಗಾದ್ರೆ ಮಾತ್ರ ನೆಕ್ಸ್ಟ್ ಮಾತಾಡ್ತೀನಿ. ಥ್ಯಾಂಕ್ ಯು. ನಿಮ್ಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.